ಸೊ ಸ್ಟ್ರೋಕ್ನಲ್ಲಿ ಅದು ರಿಸ್ಕ್ ಫ್ಯಾಕ್ಟರ್ಸ್ ನಾವು ಬೇಗ ಐಡೆಂಟಿಫೈ ಮಾಡಬೇಕಾಗುತ್ತೆ. ಸೊ ನಾನು ಹೇಳಿದ ಥರನೇ ಇದು ಬಿ ಪಿ, ಶುಗರ್ ಇದೆಲ್ಲ ನಾವು ಮಾನಿಟರ್ ಮಾಡ್ತಾ ಇರಬೇಕು. ಸಾಮಾನ್ಯವಾಗಿ 40-45 ವಯಸ್ಸು ಮೇಲೆ ಪೇಷಂಟ್ ಏಜ್ ಇದ್ದರೆ ನಾವು ನಾರ್ಮಲಾಗಿ ವರ್ಷಕ್ಕೆ ಒಂದು ಸಲ ಇದೆಲ್ಲ ಚೆಕ್ ಮಾಡೋಕ್ಕೆ ಹೇಳ್ತೀವಿ. ಏಕೆಂದರೆ ಅದು ಮಾಡಿದರೆ ಅದು ಸ್ವಲ್ಪ ಬೇಗ ನಾವು ರೆಕಗ್ನೈಸ್ ಮಾಡಿದರೆ ಅದು ಟ್ರೀಟ್ಮೆಂಟ್ ಮಾಡಿ ನಾವು ರಿವರ್ಸ್ ಮಾಡ್ಬೋದು. ಒಂದು. ಎರಡನೇದು ನಮ್ಮ ಹ್ಯಾಬಿಟ್ಸು, ಸ್ಮೋಕಿಂಗ್, ಡ್ರಿಂಕ್ಸು, ಅದು ಇದೆರಡು ಮೇಯ್ನ್ ರಿಸ್ಕ್ ಫ್ಯಾಕ್ಟರ್ ಸ್ಟ್ರೋಕ್ಗೆ. ಸೊ ಇದೆರಡು ನಾವು ಅವಾಯ್ಡ್ ಮಾಡಿದರೆ ಸ್ಟ್ರೋಕ್ದು ಇನ್ಸಿಡೆನ್ಸ್ ಕಡಿಮೆ ಆಗುತ್ತೆ. ಅದೇ ಥರ ನಿದ್ರೆಯಲ್ಲಿ ಏನಾದರೂ ಡಿಸ್ಟರ್ಬೆನ್ಸ್ ಆಗ್ತಿದ್ರೆ, ನಿದ್ರೆ ಚೆನ್ನಾಗಿ ಬರ್ತಾ ಇಲ್ಲ ಅಂದರೆ ಇದು ನಾವು ಸ್ವಲ್ಪ ಬೇಗ ಐಡೆಂಟಿಫೈ ಮಾಡಿ ಇದು ಕೆಲವೊಮ್ಮೆ ನಾವು ಟ್ರೀಟ್ ಮಾಡ್ಬೋದು. ಇದು ಟ್ರೀಟ್ ಮಾಡಿ ಎಡಿಕ್ವೇಟಾಗಿ ನಾವು ಅದು ಸ್ಟೆಪ್ಸ್ ತೊಗೊಂಡ್ರೆ ಸ್ಟ್ರೋಕ್ಸ್ ಪ್ರಿವೆಂಟ್ ಮಾಡ್ಬೋದು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.